ರಾತ್ರಿ 12 ಗಂಟೆ ಆಗಿತ್ತು. ದಾರಿಯಲ್ಲಿ ದೂರದವರೆಗೂ ಯಾರೂ ಕಾಣಿಸ್ತಾ ಇರಲಿಲ್ಲ. ಹೀಗಿರುವಾಗ ಒಬ್ಬ ವ್ಯಕ್ತಿ ನಡ್ಕೊಂಡು ಬರ್ತಾ ಇರೋ ಶಬ್ದ ಶಾಂತಿಯನ್ನು ಭಂಗ ಮಾಡ್ತಾ ಇತ್ತು. ಆ ವ್ಯಕ್ತಿ ತನ್ನ ಪೂರ್ತಿ ದೇಹನ ಒಂದು ಕಪ್ಪು ಹೊದಿಕೆಯಿಂದ ಮುಚ್ಕೊಂಡಿದ್ದ. 2 ನಾಯಿಗಳು ಅವನನ್ನ ನೋಡಿ ಬೊಗಳ್ತಾ ಇದ್ವು. ಆದ್ರೆ ಅವನು ಇದ್ಯಾವುದನ್ನು ಗಮನಿಸದೆ ಒಂದು ಮನೆ ಹತ್ರ ಬಂದ. ಒಂದು ದೊಡ್ಡ ಕಿಟಕಿಯಿಂದ ಅವನು ಒಳಗಡೆ ಬಗ್ಗಿ ನೋಡ್ದ. ಆ ಕೋಣೆಯಲ್ಲಿ ಒಂದು ಸುಂದರವಾದ ಹುಡುಗಿ ಪ್ರಶಾಂತವಾಗಿ ನಿದ್ದೆ ಮಾಡ್ತಾ ಇದ್ಲು. ನನ್ನ ದಿಶಾ. ಅವನು ನಿಧಾನವಾಗಿ ಕಿಟಕಿಯಿಂದ ಒಳಗಡೆಗೆ ಬಂದ ಮತ್ತೆ ಹತ್ರ ಬಂದು ದಿಶಾಳನ್ನೇ ದೃಷ್ಟಿಸಿ ನೋಡ್ತಾ ಇದ್ದ. ದಿಶಾಳ ಕೂದಲು ಬಿಚ್ಚಿತ್ತು. ಬಿಚ್ಚಿರೋಂಥ ಕೂದಲು ದಿಂಬಿನ ಮೇಲೆ ಹರಡಿತ್ತು. ಮತ್ತೆ ಕೆಲವು ಕೂದಲುಗಳು ದಿಂಬಿನ ಕೆಳಗೆ ಇದ್ವು. ಆ ಹುಡುಗ ಕತ್ರಿಯಿಂದ ದಿಶಾಳ ಸ್ವಲ್ಪ ಕೂದಲನ್ನ ಕತ್ತರಿಸ್ಕೊಂಡ. ಮತ್ತೆ ನಿಧಾನವಾಗಿ ಕಿಟಕಿಯಿಂದ ಆಚೆ ಬಂದು ನಡ್ಕೊಂಡು ಹೊರಟ್ಬಿಟ್ಟ. ಮಾರನೇ ದಿನ ದಿಶಾಳನ್ನ ಗಂಡಿನ ಕಡೆಯವರು ನೋಡೋದಕ್ಕೆ ಬಂದಿದ್ರು. ಅವರೆಲ್ಲರೂ ಹಾಲ್ನಲ್ಲಿ ಕೂತಿದ್ರು. ಮತ್ತೆ ದಿಶಾ ಅವರಿಗೆ ತಿಂಡಿ ತಿನ್ನೋದಕ್ಕೆ ತಗೊಂಡ್ ಬಂದ್ಲು. ಅರೆ ವಾ ದಿಶಾ ಮಗಳೇ, ನೀನಂತೂ ತುಂಬಾ ಸುಂದರವಾಗಿದೀಯಾ. ಅದನ್ನ ಕೇಳಿ ದಿಶಾ ಮುಗುಳ್ನಾಗ್ತಾಳೆ. ಮತ್ತೆ ಆ ಹುಡುಗ ಮಾಧವನ ತಾಯಿ ಹೇಳ್ತಾಳೆ, ಹೋಗು ಮಗಳೇ, ನೀವಿಬ್ರು ಒಬ್ರಿಗೊಬ್ರು ಸ್ವಲ್ಪ ಮಾತಾಡ್ಕೊಳ್ಳಿ. ನಾವು ಇಲ್ಲಿ ಸ್ವಲ್ಪ ಮಾತಾಡ್ಬೇಕು. ಹೌದೌದು, ನೀವು ಸರಿಯಾಗಿ ಹೇಳಿದ್ರಿ. ಹೋಗು ದಿಶಾ ಪುಟ್ಟ, ಹೋಗಿ ಮಾಧವ್ಗೆ ನಿನ್ ರೂಮ್ ತೋರಿಸ್ಕೊಂಡ್ ಬಾ. ಮತ್ತೆ ಮಾಧವ್ ಕೂಡ ಅವಳ ಹಿಂದೆ ಹಿಂದೆ ಅವಳ ರೂಮ್ಗೆ ಹೋಗ್ತಾನೆ. ಒಂದು ಮಾತು ಕೇಳಲ್ಲ, ನಿಮ್ಗೆ ಯಾರು ಬಾಯ್ ಫ್ರೆಂಡ್ ಇಲ್ವಾ? ನೀವ್ ನನ್ನ ನೋಡಕ್ ಬಂದಿದ್ದೀರಾ ಅಥವಾ ನನ್ನ ಬಾಯ್ ಫ್ರೆಂಡ್ ಬಗ್ಗೆ ಇನ್ಫಾರ್ಮೇಶನ್ ತಗೊಳಕ್ ಬಂದಿದ್ದೀರಾ? ಇದನ್ನ ಹೇಳಿ ದಿಶಾ ನಗಕ್ ಶುರು ಮಾಡ್ತಾಳೆ. ಮಾಧವ್ ಕೂಡ ನಗಕ್ ಶುರು ಮಾಡ್ತಾನೆ. ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಇನ್ನು ಮುಂದೆ ನಾನೇ ನಿಮ್ಮ ಹಸ್ಬೆಂಡ್ ಆಗ್ತೀನಿ. ಇಬ್ರು ತುಂಬಾ ಹೊತ್ತಿನವರೆಗೆ ಮಾತಾಡ್ತಾ ಇರ್ತಾರೆ. ಆಮೇಲೆ ಇಬ್ರಿಗೂ ಒಬ್ರಿಗೊಬ್ರು ಇಷ್ಟ ಆಗ್ತಾರೆ. ಅವ್ರ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಹಳೇ ಕಾಲದ ಬಂಗ್ಲೆಯಲ್ಲಿ ಒಬ್ಬ ಹುಡುಗ ಕೂತ್ಕೊಂಡು ಮಾಟ ಮಂತ್ರ ಮಾಡ್ತಾ ಇರ್ತಾನೆ. ಅವನ ಮುಂದೆ ಕುಂಡ ಉರಿತಾ ಇರುತ್ತೆ. ಕೈಯಲ್ಲಿ ಒಂದು ಗೊಂಬೆ ಇರುತ್ತೆ. ಆ ಗೊಂಬೆಗೆ ಅವನು ಸ್ವಲ್ಪ ಕೂದಲನ್ನ ಸುತ್ತಿ ಹೇಳ್ತಾನೆ, ನೀನು ಕೇವಲ ನನ್ನವಳು. ನೀನ್ ನನಗೆ ಮಾತ್ರ ಸೇರ್ಬೇಕು. ನೀನ್ ಬೇರೆ ಯಾರಿಗೂ ಸೇರ್ಬಾರ್ದು. ಅದೇ ರಾತ್ರಿ ಸರಿಯಾಗಿ 9 ಗಂಟೆಗೆ ದಿಶಾ ತನ್ನ ಪೇರೆಂಟ್ಸ್ ಜೊತೆ ಡಿನ್ನರ್ ಮಾಡಕ್ಕೆ ಕೂತಿರ್ತಾಳೆ. ಮಾಲ್ತಿ ಅವಳ ಮುಂದೆ ಆಲೂ ಪರಾಟ ತಗೊಂಡ್ ಬಂದು ಇಟ್ಟು ಹೇಳ್ತಾಳೆ, ಇಲ್ ನೋಡು ದಿಶಾ ಪುಟ್ಟ, ನಿನ್ ಫೇವ್ರೆಟ್ ಆಲೂ ಪರಾಟ ಮಾಡಿದೀನಿ. ಅದನ್ನ ನೋಡಿ ದಿಶಾ ಆ ತಟ್ಟೆ ಎತ್ಕೋತಾಳೆ ಮತ್ತೆ ಜೋರಾಗಿ ಕೆಳಗ್ ಬಿಸಾಕ್ತಾಳೆ. ಹಾ ದಿಶಾ, ಏನಿದು ತಲಹರಟೆ? ನನ್ಗೆ ಈ ಊಟ ಬೇಕಾಗಿಲ್ಲ. ನನಗೆ ಮಾಂಸ ಬೇಕು, ಮಾಂಸ. ಇದನ್ನ ಕೇಳಿ ಅವರಿಬ್ರು ಗಾಬರಿ ಆಗ್ಬಿಡ್ತಾರೆ. ದಿಶಾ ಫ್ರಿಡ್ಜ್ ತೆಗಿತಾಳೆ ಮತ್ತೆ ಅಲ್ಲಿ ಚಿಕನ್ ತಗೊಂಡ್ ಬಂದು ಕೆಳಗಡೆ ನೆಲದ ಮೇಲೆ ಕೂತ್ಕೊಂಡು ತಿನ್ನಕ್ ಶುರು ಮಾಡ್ತಾಳೆ. ಇವಳಿಗಂತೂ ನಾನ್ ವೆಜ್ ಸ್ಮೆಲ್ ಕೂಡ ಆಗ್ತಾ ಇರ್ಲಿಲ್ಲ. ಆದ್ರೆ ಇದ್ದಕ್ಕಿದ್ದ ಹಾಗೆ ಇವಳು ಚಿಕನ್ನ ಹೇಗೆ ಈ ತರ ತಿಂತಾ ಇದ್ದಾಳೆ, ಅದು ಇಷ್ಟು ವಿಚಿತ್ರವಾದ ರೀತಿಲಿ. 5 ನಿಮಿಷದಲ್ಲಿ ದಿಶಾ ಚಿಕನ್ ತಿಂದು ಮುಗಿಸಿ ಮತ್ತೆ ತನ್ನ ಕೋಣೆಗೆ ಹೋಗ್ಬಿಡ್ತಾಳೆ. ಇದು ಕೇವಲ ಶುರು ಅಷ್ಟೇ. ಇನ್ನು ಮುಂದೆ ತುಂಬಾ ಅಂದ್ರೆ ತುಂಬಾ ನಡೆಯುತ್ತೆ. ಮಾರನೇ ದಿನ ಸಂಜೆ ದಿಶಾ ಮತ್ತೆ ಅವಳ ತಂದೆ ರಾಜೇಶ್ ಹಾಲ್ನಲ್ಲಿ ಕೂತಿರ್ತಾರೆ. ಮಾಲ್ತಿ ಅವ್ರಿಗೋಸ್ಕರ ಕಿಚನ್ ಅಲ್ಲಿ ಪಕೋಡ ಮಾಡ್ತಿರ್ತಾಳೆ. ಆಗ ಡೋರ್ ಬೆಲ್ ಆಗತ್ತೆ. ಮಾಲ್ತಿ ಕಿಚನ್ ಇಂದ ಆಚೆ ಬರ್ತಾಳೆ ಮತ್ತೆ ಅವಳು ಪಕೋಡನ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಡ್ತಾಳೆ. ಮತ್ತೆ ಅವಳು ಬಾಗಲ್ ತೆಗಿತಾಳೆ. ಆಗ ಅದೇ ಅಪರಿಚಿತ ಹುಡುಗ ಅಲ್ಲಿ ನಿಂತಿರ್ತಾನೆ. ನೀವ್ಯಾರು? ನಮಸ್ತೆ ಅತ್ತೆ. ದಿಶಾ, ನಾನ್ ಬಂದಾಯ್ತು. ರಾಜೇಶ್ ಮತ್ತೆ ಮಾಲ್ತಿ ಏನ್ ನಡೀತಿದೆ ಅಂತ ಅರ್ಥ ಮಾಡ್ಕೊಳ್ಳೋ ಅಷ್ಟ್ರಲ್ಲೇ, ದಿಶಾ ಬಾ ಈ ಕಡೆ, ಇದೇನ್ ಮಾಡ್ತಾ ಇದೀಯ ನೀನು? ಮಾಲ್ತಿ ದಿಶಾನ ಹೇಳ್ಕೊಳ್ಳೋದಕ್ಕೆ ನೋಡ್ತಾಳೆ. ಆಗ ದಿಶಾ ಮಾಲ್ತಿನ ತಳ್ಳಿಬಿಡ್ತಾಳೆ. ಇವತ್ತಿಂದ ಇವರು ಇಲ್ಲೇ ಇರ್ತಾರೆ. ನಾನು ಇನ್ಮೇಲೆ ಇವ್ರವಳು.
ನಾನು ಇವ್ರವಳು ಮಾತ್ರ. ದಿಶಾ ಕಣ್ಗಳು ಈಗ ಕೆಂಪಾಗಿ ಹೊಳಿತಾ ಇರತ್ತೆ. ಈಗ ಅವಳ ಮುಖದ ಮೇಲೆ ತುಂಬಾ ಕೋಪ ಕಾಣಿಸ್ತಾ ಇರತ್ತೆ. ಅಯ್ಯೋ ದಿಶಾ, ಕೋಪ ಮಾಡ್ಕೋಬೇಡ. ಇನ್ನು ಸ್ವಲ್ಪ ಹೊತ್ತಲ್ಲೇ ಎಲ್ಲ ಗೊತ್ತಾಗುತ್ತೆ. ಸರಿ, ನೀನು ನನ್ ಜೊತೆ ಬಾ. ದಿಶಾ ಅವನ ಕೈ ಹಿಡ್ಕೊಂಡು ಅವನನ್ನ ಡೈನಿಂಗ್ ಟೇಬಲ್ ಹತ್ರ ಕರ್ಕೊಂಡ್ ಬರ್ತಾಳೆ. ಇದೇನಾಗಿದೆ ನಮ್ ದಿಶಾಗೆ? ಎಷ್ಟೊಂದು ವಿಚಿತ್ರ ವರ್ತನೆ, ಅದು ನಮ್ ಜೊತೆನೆ. ಇಷ್ಟು ಕೆಟ್ಟದಾಗಿ ಅವಳು ಇದಕ್ಕಿಂತ ಮುಂಚೆ ಯಾವತ್ತೂ ನಡ್ಕೊಂಡಿಲ್ಲ. ಆಗ ಅಲ್ಲಿಗೆ ಮಾಧವ್ ಬರ್ತಾನೆ. ನಮಸ್ತೆ ಅಮ್ಮ. ಈ ದಿಶಾ ಯಾಕೆ ನನ್ನ ಕಾಲ್ನ ಅಟೆಂಡೇ ಮಾಡ್ತಾ ಇಲ್ವಲ್ಲ? ಎಲ್ಲಿದ್ದಾಳೆ ಅವಳು? ಮಾಲ್ತಿ ಅವನ್ಗೆ ಉತ್ತರ ಕೊಡೋದಕ್ಕೆ ಆಗೋದಿಲ್ಲ. ಮಾಧವ್ ತನ್ನ ಕಣ್ಣಿಂದ ದಿಶಾಗೆ ಆ ಹುಡುಗ ತಿಂಡಿ ತಿನ್ನಿಸ್ತಾ ಇರೋದನ್ನ ನೋಡ್ತಾನೆ. ಅವನು ಕೋಪದಿಂದ ಅವ್ರ ಹತ್ರ ಬಂದು ಕಿರ್ಚ್ತಾನೆ. ಯಾರು ಈ ಹುಡುಗ? ಹೇಳು ನನಗೆ. ದಿಶಾ ಆಗ ಫೋರ್ಕ್ ತಗೋತಾಳೆ. ಜೋರಾಗಿ ಮಾಧವ್ ಕುತ್ತಿಗೆಗೆ ಚುಚ್ಚಿಬಿಡ್ತಾಳೆ. ಮಾಧವ್ ಕುತ್ತಿಗೆಯಿಂದ ರಕ್ತ ಬರೋದಕ್ ಶುರುವಾಗತ್ತೆ. ಮಾಲ್ತಿ ಮತ್ತೆ ರಾಜೇಶ್ಗೆ ಇದನ್ನ ನಂಬೋದಕ್ಕೆ ಆಗೋದಿಲ್ಲ. ಮಾಧವ್ ಕುತ್ತಿಗೆಯಿಂದ ರಕ್ತ ಸುರಿತಾನೆ ಇರುತ್ತೆ. ಮತ್ತೆ ಅವನು ಇನ್ನೇನು ಮೂರ್ಛೆ ಹೋಗೋದ್ರಲ್ಲಿ ಇರ್ತಾನೆ. ದಿಶಾ ಅವನ್ ಮುಂದೆ ನಿಂತ್ಕೊಂಡು ಜೋರಾಗಿ ನಗಕ್ ಶುರು ಮಾಡ್ತಾಳೆ. ಬಾ ದಿಶಾ, ಈಗ ರೂಮ್ಗೆ ಹೋಗಿ ಸ್ವಲ್ಪ ಮಾತಾಡೋಣ. ಅವನ್ ಮಾತನ್ನ ಕೇಳ್ತಿದ್ದ ಹಾಗೆ ದಿಶಾ ಅವನ ಕೈಯನ್ನ ಹಿಡ್ಕೊಂಡು ಅವನನ್ನ ಕೋಣೆಯೊಳಗೆ ಕರ್ಕೊಂಡು ಹೋಗ್ತಾಳೆ. ಇವನ್ನ ಎತ್ಕೋ ಮಾಲ್ತಿ, ಇಲ್ಲಾಂದ್ರೆ ಇವನು ಸತ್ತೋಗ್ಬಿಡ್ತಾನೆ. ನಾವು ಆದಷ್ಟು ಬೇಗ ಇವನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ರಾಜೇಶ್ ಮಾಧವ್ನ ಎತ್ಕೊಂಡು ಅವರಿಬ್ರು ಅವನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತಾರೆ. ಡಾಕ್ಟರ್ ಅವನಿಗೆ ಒಂದು ಚಿಕ್ಕ ಆಪರೇಷನ್ ಮಾಡ್ತಾರೆ. ಮತ್ತೆ ರಾಜೇಶ್ ಮತ್ತೆ ಮಾಲ್ತಿಗೆ ಹೇಳ್ತಾರೆ, ಅವರ ಪ್ರಾಣಕ್ಕೆ ಏನು ಅಪಾಯ ಇಲ್ಲ, ಆದ್ರೆ ಸ್ವಲ್ಪ ದಿನ ಅವರು ಇಲ್ಲೇ ಇರ್ಬೇಕಾಗತ್ತೆ. ಗಾಯ ತುಂಬಾ ಡೀಪ್ ಆಗಿದೆ. ಹಾಗೆ ಆಗ್ಲಿ, ನೀವು ಅವನ್ಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿ. ಒಂದ್ ವೇಳೆ ಅವನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮ್ಗೆ ತುಂಬಾನೇ ತೊಂದರೆ ಆಗತ್ತೆ. ಶ್ಯೂರ್, ಎಕ್ಸ್ಕ್ಯೂಸ್ ಮೀ. ಈ ಮಾತನ್ನ ಹೇಳಿ ಡಾಕ್ಟರ್ ಹೊರಟೋಗ್ತಾರೆ. ಮತ್ತೆ ರಾಜೇಶ್ ಮಾಲ್ತಿಗೆ ಹೇಳ್ತಾನೆ, ಅವನ್ ತಂದೆ ತಾಯಿಗೇನಾದ್ರೂ ಗೊತ್ತಾದ್ರೆ ಅವ್ರು ಏನ್ ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ. ಮುಂದೆ ಏನ್ ಮಾಡೋದು ಅಂತ ನನಗ್ ತೋಚ್ತಾನೆ ಇಲ್ಲ. ನೀವೀಗ ದಿಶಾ ಬಗ್ಗೆ ಯೋಚನೆ ಮಾಡಿ. ಏನಾಗಿದೆ ಅವಳಿಗೆ? ನನ್ಗನ್ನಿಸ್ತಾ ಇದೆ ಅವಳು ಪೂರ್ತಿಯಾಗಿ ಆ ಹುಡುಗನ್ ವಶದಲ್ಲಿದ್ದಾಳೆ ಅಂತ. ಖಂಡಿತ ಯಾರೋ ವಾಮಾಚಾರ ಮಾಡಿದ್ದಾರೆ ಅನ್ಸುತ್ತೆ. ನನಗೆ ಒಬ್ಬ ವ್ಯಕ್ತಿ ಗೊತ್ತಿದ್ದಾರೆ. ಖಂಡಿತವಾಗ್ಲೂ ಅವರು ನಮ್ಗೆ ಇದರಲ್ಲಿ ಸಹಾಯ ಮಾಡ್ತಾರೆ. ರಾಜೇಶ್ ಮತ್ತೆ ಮಾಲ್ತಿ ಒಂದ್ ಕಡೆ ಬರ್ತಾರೆ. ಅಲ್ಲಿ ಒಂದು ಕೋಣೆಯಲ್ಲಿ ಒಬ್ಳು ಮಾಂತ್ರಿಕಳು ಕೂತಿರ್ತಾಳೆ. ಅವಳು ಪೂರ್ತಿಯಾಗಿ ಕಪ್ಪು ಬಟ್ಟೆನ ಹಾಕೊಂಡಿರ್ತಾಳೆ. ಮೋಹಿನಿ ಅವರೇ, ನಮ್ಗೆ ಈ ಸಮಯದಲ್ಲಿ ನಿಮ್ಮ ಸಹಾಯ ಬೇಕು. ನಾವು ತುಂಬಾ ದೊಡ್ಡ ಕಷ್ಟದಲ್ಲಿದ್ದೀವಿ. ಹೆದರ್ಬೇಡ ನೀನು. ಮತ್ತೆ ಪೂರ್ತಿ ವಿಷಯನ ನನಗೆ ಹೇಳು. ನನ್ನ ಮಗಳು ದಿಶಾ ಸಂಪೂರ್ಣವಾಗಿ ಬದಲಾಗಿದ್ದಾಳೆ. ಯಾವುದೋ ಅಪರಿಚಿತ ಹುಡುಗ ನಮ್ಮ ಮನೆಗೆ ಬಂದಿದ್ದಾನೆ. ಮತ್ತೆ ದಿಶಾ ಅವನು ಹೇಳ್ದಂಗೆ ನಡ್ಕೋತಾ ಇದ್ದಾಳೆ. ನಾವು ಆ ಹುಡುಗನ ಓಡಿಸ್ಬೇಕು ಅನ್ಕೊಂಡ್ರೆ ಅವಳು ನಮ್ ಜೊತೆನೆ ಜಗಳಕ್ಕೆ ಬರ್ತಾ ಇದ್ದಾಳೆ. ಯಾವ ಹುಡುಗನ ನಾವು ಅವಳ ಜೊತೆ ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ವೋ ಅವಳು ಅವನನ್ನು ಕೂಡ ಸಾಯಿಸಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಮತ್ತೆ ಆ ಅಪರಿಚಿತ ಹುಡುಗನ ಜೊತೆ ಅವಳು ಇನ್ನು ಮನೆಯ ಕೋಣೆಯಲ್ಲೇ ಇದ್ದಾಳೆ. ಹೇಗಂದ್ರೆ ಅವಳಿಗೆ ಆ ಹುಡುಗನ ಬಿಟ್ರೆ ಬೇರೆ ಏನು ಬೇಡ ಅನ್ನೋ ತರ ಇದ್ದಾಳೆ. ಹೀಗೆಲ್ಲ ನಡೀತಿದೆ ಅಂದ್ರೆ ಖಂಡಿತ ಆ ಹುಡುಗ ದಿಶಾ ಮೇಲೆ ಮಾಟ ಮಂತ್ರ ಮಾಡಿರ್ತಾನೆ. ಅದಕ್ಕೆ ಅವಳು ಅವನು ಮುಂದೆ ಬೇರೆ ಯಾರನ್ನು ನೋಡ್ತಾ ಇಲ್ಲ. ಅವನು ಹೇಗ್ ಹೇಳ್ತಾನೋ ಹಾಗೆ ಕೇಳ್ತಾ ಇದ್ದಾಳೆ. ದಿಶಾ ನಮ್ಗೆ ಇರೋಳು ಒಬ್ಳೇ ಮಗಳು. ಅವಳು ನಮ್ ಕೈ ಬಿಟ್ಟು ಹೋದ್ರೆ ಅಥವಾ ಆ ಹುಡುಗ ಅವಳಿಗೆ ಏನಾದ್ರೂ ಮಾಡ್ಬಿಟ್ರೆ ನಾವಿಬ್ರು ಬದುಕಿದ್ದು ಏನು ಪ್ರಯೋಜನ ಇಲ್ಲ. ಅವನು ಏನು ಮಾಟ ಮಂತ್ರ ಮಾಡಿದಾನೋ ಅದನ್ನ ನೀವೇ ಸರಿ ಮಾಡಬಹುದು. ಯಾಕೆಂದ್ರೆ ದಿಶಾ ನಿಮ್ಮ ರಕ್ತ. ಒಂದ್ ವೇಳೆ ನಾನದನ್ನ ನಾಶ ಮಾಡೋದಕ್ಕೆ ನೋಡಿದ್ರೆ ದಿಶಾ ಜೀವನ ಪೂರ್ತಿ ಅವನ ಕೈಗೊಂಬೆ ಆಗಿ ಇದ್ಬಿಡ್ತಾಳೆ. ಹಾಗಿದ್ರೆ ಹೇಳಿ, ನಾನು ಏನ್ ಮಾಡ್ಬೇಕು? ನಿಮ್ಮ ಮನೆ ಹತ್ರ ಯಾವ್ದಾದ್ರೂ ಆಲದ ಮರ ಇದೆಯಾ? ಹಾ ಹೌದು, ನಮ್ಮ ಮನೆ ಹಿಂದೆನೆ ಒಂದು ಮೈದಾನ ಇದೆ. ಅದ್ರ ಪಕ್ಕದಲ್ಲೇ ಒಂದು ಆಲದ ಮರ ಇದೆ. ಆ ಹುಡುಗ ಹೇಗಾದ್ರೂ ದಿಶಾ ಕೂದಲನ್ನ ಕತ್ತರಿಸ್ಕೊಂಡು ಹೋಗಿರ್ಬೇಕು. ಅವನು ತನ್ನ ಮತ್ತೆ ದಿಶಾ ಕೂದಲನ್ನ ಸೇರಿಸಿ ಒಂದು ಗೊಂಬೆ ಕುತ್ತಿಗೆಗೆ ಕಟ್ಟಿರ್ತಾನೆ. ಮತ್ತೆ ಅದಕ್ಕೆ ಮಾಟ ಮಂತ್ರ ಮಾಡಿ ಅದನ್ನ ನಿಮ್ಮ ಮನೆ ಹತ್ರ ಇರೋ ಆಲದ ಮರದ ಕೆಳಗೆ ಹೂತಿರ್ತಾನೆ.
ನೀನು ಆ ಗೊಂಬೆಯನ್ನ ಹುಡುಕಿ ತೆಗೆದು ಅದನ್ನ ಬೆಂಕಿಗೆ ಹಾಕಿ ಸುಟ್ಬಿಡು. ಅದನ್ನ ಸುಟ್ಟು ಹಾಕ್ತಾ ಇದ್ದ ಹಾಗೆ ದಿಶಾ ಮೇಲೆ ಆಗಿರೋ ಮಾಟ ಮಂತ್ರನೂ ಸುಟ್ಟು ಹೋಗತ್ತೆ. ಹಾಗೆ ಆಗ್ಲಿ. ನಿಮ್ಗೆ ತುಂಬಾ ತುಂಬಾ ಧನ್ಯವಾದ. ನಡಿ ಮಾಲತಿ, ಇನ್ನು ತಡ ಮಾಡೋದು ಬೇಡ. ಮತ್ತೆ ನೀನು ಮನೆಗೆ ಹೋಗಿ ದಿಶಾ ಮೇಲೆ ಗಮನ ಇಡು. ಮತ್ತೆ ಅಷ್ಟರಲ್ಲಿ ನಾನು ಆ ಗೊಂಬೆನ ತೆಗೆದು ಬಿಡ್ತೀನಿ. ಅವರಿಬ್ರು ವಾಪಸ್ ತಮ್ಮ ಮನೆ ಕಡೆಗೆ ಬರ್ತಾರೆ. ಮತ್ತೆ ಅವರು ತಮ್ಮ ಕಣ್ಣಿಂದ ಅಲ್ಲಿ ನಡೀತಿರೋ ವಿಚಿತ್ರ ಘಟನೆ ನೋಡ್ತಾರೆ. ಆ ಹುಡುಗ ಕುರ್ಚಿ ಮೇಲೆ ಕೂತಿರ್ತಾನೆ. ಮತ್ತೆ ದಿಶಾ ಅವನ್ ಮುಂದೆ ಡ್ಯಾನ್ಸ್ ಮಾಡಿ ತೋರಿಸ್ತಾ ಇರ್ತಾಳೆ. ಕುಣಿ ದಿಶಾ, ಇನ್ನೂ ಚೆನ್ನಾಗ್ ಕುಣಿ. ಇದೆಲ್ಲ ಏನ್ ನಡೀತಾ ಇದೆ? ಅಯ್ಯೋ ಅಪ್ಪ ಅಮ್ಮ, ನೀವ್ ಬಂದ್ಬಿಟ್ರಾ? ದಿಶಾ ನಿಂತ್ಕೋ. ನಾನು ನನ್ನ ಮಗಳನ್ನ ನಿನ್ನ ಕಪಿ ಮುಷ್ಟಿಯಿಂದ ಖಂಡಿತ ಬಿಡಿಸ್ಕೊಳ್ತೀನಿ ರಾಕ್ಷಸ. ಈ ಮಾತನ್ನ ಹೇಳಿ ರಾಜೇಶ್ ಮನೆಯಿಂದ ಹೊರಡ್ತಾನೆ. ಓಹೋ, ನನಗನ್ಸುತ್ತೆ ಅಪ್ಪ ಪೊಲೀಸವ್ರನ್ನ ಕರೆ ಕೊಟ್ರು ಅಂತ. ನೀನು ಮನುಷ್ಯ ಅಲ್ಲ, ರಾಕ್ಷಸ. ನನ್ ಮಗಳನ್ನ ಸರಿ ಮಾಡ್ಬಿಡು, ಇಲ್ಲ ಅಂದ್ರೆ ನಿನಗೆ ತುಂಬಾ ಕೆಟ್ಟ ಪರಿಸ್ಥಿತಿ ಬರುತ್ತೆ. ನೀನ್ ಹೇಗೆ ನಮ್ಮಿಬ್ಬರಿಗೂ ತೊಂದರೆ ಕೊಡ್ತಿದ್ಯಲ್ಲ, ಭಗವಂತ ನಿನಗೆ ಅದ್ರ 2ರಷ್ಟು ಕಷ್ಟ ಕೊಡ್ತಾನೆ. ಇಲ್ಲ, ನಾನು ಹಾಗೆಲ್ಲ ಏನು ಮಾಡಲ್ಲ. ನನ್ಗೆ ಇವಳ ಜೊತೆ ಇನ್ನೂ ಸ್ವಲ್ಪ ಆಟ ಆಡಬೇಕು. ಇದನ್ನ ಕೇಳಿ ಮಾಲ್ತಿ ಹೆದರ್ ಬಿಡ್ತಾಳೆ. ಮತ್ತೆ ಆ ಹುಡುಗ ಹೇಳ್ತಾನೆ, ಬಾ ದಿಶಾ, ಮಾಡಿ ಮೇಲೆ ಹೋಗೋಣ. ಬೇಡ ದಿಶಾ ಪುಟ್ಟ. ದಿಶಾ ಮತ್ತೆ ತನ್ನ ತಾಯಿನ ತಳ್ಳಿ ಬಿಡ್ತಾಳೆ. ಮತ್ತೆ ಅವರಿಬ್ರು ಟೆರೆಸ್ ಮೇಲೆ ಹೋಗ್ತಾರೆ. ಈ ಕಡೆ ರಾಜೇಶ್ ಕೂಡ ಆಲದ ಮರದ ಕೆಳಗಡೆ ಹೋಗಿರ್ತಾನೆ. ಮತ್ತೆ ಅವನು ಹಾರೆ ಸಹಾಯದಿಂದ ಮಣ್ಣನ್ನ ತೋಡ್ತಾ ಇರ್ತಾನೆ. ನಾನ್ ನನ್ನ ಮಗಳನ್ನ ಉಳಿಸ್ಕೋತೀನಿ. ಇಲ್ಲಿ ಮಾಲ್ತಿ ಕೂಡ ಟೆರೆಸ್ಗೆ ಬಂದ್ಬಿಡ್ತಾಳೆ. ಮತ್ತೆ ಮುಂದೆ ನಡೀತಿರೋ ದೃಶ್ಯ ನೋಡಿ ಅವಳು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನಿಂತು ಬಿಡ್ತಾಳೆ. ತುಂಬಾ ಖುಷಿ ಆಯ್ತು ದಿಶಾ, ಈಗ ಮೂಲೆಗೆ ಹೋಗು. ದಿಶಾ 3 ಫೀಟ್ ಎತ್ತರ ಇರುವಂತ ಟೆರೆಸ್ನ ಗೋಡೆ ಮೇಲೆ ನಿಂತಿರ್ತಾಳೆ. ಮತ್ತೆ ಅವಳು ಮೂಲೆಗೆ ನಡ್ಕೊಂಡು ಹೋಗ್ತಿರ್ತಾಳೆ. ಆ ಹುಡುಗ ನಿಂತ್ಕೊಂಡು ಈ ದೃಶ್ಯದ ಮಜಾ ತಗೋತಾ ಇರ್ತಾನೆ. ದಿಶಾ ಪುಟ್ಟ, ಕೆಳಗಡೆ ಇಳಿ. ನೀನ್ ಆ ಕಡೆ ಬಿದ್ಬಿಟ್ರೆ ನೀನ್ ಸತ್ತು ಹೋಗ್ತೀಯಾ. ಇಲ್ಲ ದಿಶಾ, ಹೋಗ್ತಾನೆ ಇರು. ಆ ಮೂಲೆಗೆ ಹೋಗು. ಮಮ್ಮಿ, ನೀವ್ ನನ್ ಹತ್ರ ಬಂದ್ರೆ ನಾನು ಕೆಳಗಡೆ ಜಿಗದ್ ಬಿಡ್ತೀನಿ. ದಿಶಾ 3ನೇ ಮಹಡಿಯ ಟೆರೆಸ್ ಮೇಲೆ ನಿಂತಿರ್ತಾಳೆ. ಒಂದ್ ವೇಳೆ ಅವಳು ಅಲ್ಲಿಂದ ಜಿಗಿದ್ರೆ ಅವಳು ಪ್ರಾಣ ಖಂಡಿತ ಹೋಗತ್ತೆ. ಈ ಮಾತಿಂದ ಹೆದರಿ ಮಾಲ್ತಿ ಅವಳ ಹತ್ರನೇ ಹೋಗೋದಿಲ್ಲ. ಮತ್ತೆ ಅವಳು ಆ ಹುಡುಗನ್ ಕೈ ಕಾಲು ಹಿಡ್ಕೊಳ್ಳೋದಕ್ಕೆ ಹೋಗ್ತಾಳೆ. ಆದ್ರೆ ಆ ಹುಡುಗ ರಾಕ್ಷಸಿ ರೂಪದಲ್ಲಿ ನಗಕ್ಕೆ ಶುರು ಮಾಡ್ತಾನೆ. ಮತ್ತೆ ದಿಶಾಗೆ ನಡೀತಾ ಇರು ಅಂತ ಹೇಳ್ತಾನೆ. ಸಿಕ್ಬಿಡ್ತು, ಈಗ್ಲೇ ಇದನ್ನ ಸುಟ್ಟಾಕ್ತೀನಿ. ಹವಾಮಾನ ತುಂಬಾ ಕೆಟ್ಟದಾಗ್ಬಿಟ್ಟಿರತ್ತೆ. ಜೋರಾಗಿ ಗಾಳಿ ಬೀಸ್ತಾ ಇರತ್ತೆ. ರಾಜೇಶ್ ತನ್ನ ಪಾಕೆಟಿಂದ ಮ್ಯಾಚ್ ಬಾಕ್ಸ್ ತೆಗಿತಾನೆ. ಮತ್ತೆ ಎಷ್ಟು ಸಾರಿ ಬೆಂಕಿ ಕಡ್ಡಿ ಗೀರಿದ್ರೂ ಬೆಂಕಿ ಮಾತ್ರ ಹತ್ಕೊಳ್ತಾನೆ ಇರಲ್ಲ. ಜೋರಾಗಿ ಗಾಳಿ ಬೀಸ್ತಾ ಇರೋದ್ರಿಂದ ಪ್ರತಿ ಸಾರಿ ಹಾರೋಗ್ತಾ ಇರತ್ತೆ. ಸುಟ್ಟೋಗು. ನನ್ನ ಮಗಳನ್ನ ಬಿಟ್ಬಿಡು, ನನ್ ಮಗಳನ್ನ ಬಿಟ್ಬಿಡು. ಮಾಲ್ತಿ ಕೂಗ್ತಾ ಇರೋದು ಇವನ್ ಕಿವಿಗೆ ಕೇಳಿಸಿದ ತಕ್ಷಣ ನೋಡ್ತಾನೆ. ದಿಶಾ ಟೆರೆಸ್ನ ಗೋಡೆ ಮೇಲೆ ನಡೀತಾ ಇರ್ತಾಳೆ. ಅವಳು ಯಾವಾಗ ಬೇಕಾದ್ರೂ ಕೆಳಗ್ ಬಿದ್ದು ಸಾಯ್ಬೋದು. ಇಲ್ಲ ದಿಶಾ. ಈಗ ಅವನು ಹಳ್ಳದಲ್ಲಿದ್ದ ಗೊಂಬೆನ ತಗೋತಾನೆ. ಮತ್ತೆ ಸೀದಾ ಮನೆಗೆ ಬಂದು ಕಿಚನ್ಗೆ ಹೋಗ್ತಾನೆ. ದಿಶಾ, ಒಂದ್ ಹೆಜ್ಜೆ ಮುಂದೆ ಇಡು. ಬೇಡ ದಿಶಾ ಪುಟ್ಟ, ಹೀಗ್ ಮಾಡ್ಬೇಡ. ದಿಶಾ ತನ್ನ ತಾಯಿ ಕಡೆ ನೋಡಿ ನಗ್ತಾಳೆ. ಅವಳ ಕಣ್ಣುಗಳು ಕೆಂಪಾಗಿ ಹೊಳಿತಾ ಇರತ್ತೆ. ಅವಳು ಒಂದು ಕಾಲನ್ನ ಮುಂದೆ ಎತ್ತಿಡ್ತಾಳೆ. ಆಗ ಕಿಚನ್ ಒಳಗೆ ಬಂದು ರಾಜೇಶ್ ಆ ಗೊಂಬೆನ ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಡ್ತಾನೆ. ಮತ್ತೆ ಸ್ಟವ್ನ ಆನ್ ಮಾಡ್ತಾನೆ. ಗೊಂಬೆ ಸುಡೋದಕ್ಕೆ ಶುರುವಾಗತ್ತೆ. ಮತ್ತೆ ಅವನು ಜೋರಾಗಿ ಟೆರೆಸ್ ಕಡೆ ಓಡ್ ಬರ್ತಾನೆ. ದಿಶಾ ಪುಟ್ಟ. ದಿಶಾಗೆ ಈಗ ಪ್ರಜ್ಞೆ ಬಂದಿರತ್ತೆ. ಆದ್ರೆ ತನ್ನನ್ನ ತಾನು ಇಷ್ಟು ಎತ್ತರದಲ್ಲಿ ನಿಂತಿರೋದನ್ನ ನೋಡಿ ಅವಳಿಗೆ ತುಂಬಾ ಭಯ ಆಗ್ಬಿಡತ್ತೆ. ಮಮ್ಮಿ, ಮಮ್ಮಿ, ನನ್ನನ್ನು ಕಾಪಾಡಿ. ದಿಶಾ ಇನ್ನೇನು ಬೀಳೋದ್ರಲ್ಲಿರ್ತಾಳೆ. ಅಷ್ಟ್ರೊಳಗೆ ಮಾಲ್ತಿ ಓಡ್ ಹೋಗಿ ದಿಶಾ ಕೈಯನ್ನ ಹಿಡ್ಕೊಂಡು ಅವಳನ್ನ ಕಾಪಾಡ್ತಾಳೆ. ನನ್ನ ಮಗಳೇ, ಮಮ್ಮಿ. ದಿಶಾ, ನನ್ನ ಮಾತು ಕೇಳು, ಅವರಿಂದ ದೂರ ಹೋಗೋ. ಇವ್ರು ನನ್ ಮಮ್ಮಿ. ಇದು ನನ್ ಮನೆ. ನೀನ್ ಯಾರು? ಮತ್ತೆ ಇಲ್ಲಿ ಏನ್ ಮಾಡ್ತಾ ಇದೀಯಾ? ಈಗ ಆ ಹುಡುಗನ್ಗೆ ಗೊತ್ತಾಗ್ಬಿಡತ್ತೆ. ಈಗ ಅವನ್ ಜಾದು ಕೆಲ್ಸ ನಿಲ್ಸಿದೆ ಅಂತ. ಈಗ ಅಲ್ಲಿಗೆ ಅಕ್ಕಪಕ್ಕದವರೆಲ್ಲ ಪೊಲೀಸರನ್ನ ಕರ್ಕೊಂಡ್ ಬಂದ್ಬಿಡ್ತಾರೆ. ರಾಜೇಶ್ ಅವ್ರೆ,
ನೀವೇನು ತಲೆಗೆಡ್ಸ್ಕೋಬೇಡಿ, ನಾವಿವ್ನ ನೋಡ್ಕೋತೀವಿ. ಅಕ್ಕಪಕ್ಕದವರು ಅವನನ್ನ ಪೊಲೀಸ್ಗೆ ಹಿಡ್ಕೊಡ್ತಾರೆ. ಈಗ ರಾಜೇಶ್ ದಿಶಾ ಹುಷಾರಾಗಿರೋದನ್ನ ನೋಡಿ ಸಂತೋಷ ಪಡ್ತಾನೆ.